ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಪ್ರಿಂಗ್ ಬ್ಯಾಲೆನ್ಸ್, ದ ಸ್ಮಾಲೆಸ್ಟ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೇಗೆ ಮೆಷರ್ ಮಾಡೋದು, ಲೆಟಸ್ ಮೆಷರ್, ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ. ಸಿ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾನೆ. 5.12 ಲೆಟಸ್ ಮೆಷರ್. ಟೇಕ್ ಎ ಸ್ಪ್ರಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಎ ಫ್ಯೂ ಆಬ್ಜೆಕ್ಟ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ ತಗೊಳ್ಳಿ ಮತ್ತು ಕೆಲವೊಂದು ವಸ್ತುಗಳನ್ನ ತೆಗೆದುಕೊಳ್ಳಿ. ಅದರಲ್ಲಿ Keep in mind that the object should not be heavier than the maximum value of weight the spring balance can measure, otherwise it may get damaged. ಒಂದು ನಿಮ್ಮ ಮನಸ್ಸಲ್ಲಿ ಮತ್ತು ಮೈಂಡಲ್ಲಿ ತಿಳ್ಕೊಳ್ಳಿ, ಈ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಸ್ಪ್ರಿಂಗ್ ಬ್ಯಾಲೆನ್ಸ್, ಸ್ಪ್ರಿಂಗ್ ಸ್ಕೇಲ್ ಬ್ಯಾಲೆನ್ಸ್ ಸ್ಕೇಲ್ದು ಮ್ಯಾಕ್ಸಿಮಮ್ ರೇಂಜ್ 1 kg ಅಥವಾ ಅಷ್ಟು, ಮ್ಯಾಕ್ಸಿಮಮ್ಮು 10 ನ್ಯೂಟನ್ ಅಷ್ಟು. ಅದಕ್ಕಿಂತ ಹೆಚ್ಚಿನ ಭಾರದ ತೂಕ ಇರ್ತಕ್ಕಂತಹ ಯಾವುದೇ ವಸ್ತುಗಳನ್ನ ತೆಗೆದುಕೊಳ್ಬೇಡಿ. ಯಾಕಂದರೆ ಇದಕ್ಕೆ ಈ ಡಿವೈಸ್ ಆ ಸ್ಕೇಲ್ಗಿಂತ ಹೆಚ್ಚಿನ ಭಾರದ ಇದಕ್ಕೆ ವೆಯ್ ಮಾಡೋಕ್ಕೋದ್ರೆ ಅದು ಡ್ಯಾಮೇಜ್ ಆಗುತ್ತೆ, ಮುರಿದು ಹೋಗುತ್ತೆ. ಸೊ ಹಾಗಾಗಿ ಎಷ್ಟು ತೂಕ ಅಳೆಯೋದಕ್ಕಿರುತ್ತೆ ಅದಕ್ಕಿಂತ ಹೆಚ್ಚಿನ ತೂಕದ ವಸ್ತುಗಳನ್ನು ತೆಗೆದುಕೊಳ್ಬೇಡಿ. ಸಸ್ಪೆಂಡ್ ದ ಆಬ್ಜೆಕ್ಟ್ಸ್ ಒನ್ ಬೈ ಒನ್ ಫ್ರಮ್ ದ ಹುಕ್. ರೀಡ್ ದ ಸ್ಕೇಲ್ ಫಾರ್ವರ್ಡ್ ಕೇರ್ಫುಲಿ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ದ ಟೇಬಲ್. 5.2 ಒಂದೊಂದೇ ವಸ್ತುಗಳನ್ನ ತೆಗೆದುಕೊಳ್ಳಿ. ಪ್ರತಿಯೊಂದು ವಸ್ತುಗಳನ್ನ ಆ ಸ್ಕೇಲಲ್ಲಿ ಮೆಷರ್ ಮಾಡಿ ನಿಮ್ಮ ಅಬ್ಸರ್ವೇಷನ್ ಏನಿರುತ್ತೆ ಅದನ್ನು ಈ ಒಂದು ಬಾಕ್ಸಲ್ಲಿ ನೋಟ್ ಮಾಡಿ. ಮೆಷರ್ ವೇಟ್ ಯೂಸಿಂಗ್ ದಿ ಸ್ಪ್ರಿಂಗ್ ಬ್ಯಾಲೆನ್ಸ್. ಸ್ಪ್ರಿಂಗ್ ಬ್ಯಾಲೆನ್ಸ್ನ ಉಪಯೋಗಿಸ್ಕೊಂಡು ವಸ್ತುಗಳನ್ನು ಅಳತೆ ಮಾಡುವಂಥದ್ದು. ಹಾಗಾದರೆ ಒಂದು ಪೆನ್ಸಿಲ್ ಬಾಕ್ಸು ಅದರ ತೂಕ ಎಷ್ಟಿರುತ್ತೆ ಅದನ್ನು ಅಳತೆ ಮಾಡೋಣ. ಪೆನ್ಸಿಲ್ ಬಾಕ್ಸ್ ವೆಯ್ಟ್ ನ್ಯೂಟನಲ್ಲಿ ಎಷ್ಟು? 1.2 ನ್ಯೂಟನ್. ಎಷ್ಟು ಬರುತ್ತೆ? 1.2 ನ್ಯೂಟನ್. ಹಾಗೆ ಪಾರ್ಷಿಯಲಿ ಫಿಲ್ಡ್ ವಾಟರ್ ಬಾಟಲ್, ಭಾಗಶಃ ತುಂಬಿರ್ತಕ್ಕಂಥ ನೀರಿನ ಒಂದು ಬಾಟಲಿ ಎಷ್ಟು ತೂಕ ಬರುತ್ತೆ? ಅದರದ್ದು 2.5 ನ್ಯೂಟನ್. ಹಾಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವೇ ತೆಗೆದುಕೊಳ್ಳೋಣ. ಥರ್ಡ್, ಜೊಮೆಟ್ರಿ ಬಾಕ್ಸ್ನ ತಗೊಳ್ಳೋಣ. ಜೊಮೆಟ್ರಿ ಬಾಕ್ಸ್ ಎಷ್ಟು ತೂಕ ಬರ್ಬೋದು? ಇದು ಜೊಮೆಟ್ರಿ ಬಾಕ್ಸ್ 1.0 ನ್ಯೂಟನ್. ಹಾಗೆ ಫೋರ್ತ್ ಒನ್ ತಗೊಳ್ಳೋಣ. ನಿಮಗೆ ಗೊತ್ತಿರ್ತಕ್ಕಂಥ ಆಬ್ಜೆಕ್ಟ್ಸು ಅಥವಾ ಮಿಷಿನ್ ಇದ್ದರೆ ಡಿವೈಸು ಅದನ್ನು ನೀವು ಸಹ ನೋಟ್ ಮಾಡಿ ಬರೀಬೋದು. ಸ್ಮಾಲ್ ಸ್ಟೋನ್, ಸಣ್ಣದಾದಂಥ ಒಂದು ಕಲ್ಲನ್ನ ತಗೊಳ್ಳೋಣ. ಸ್ಮಾಲ್ ಸ್ಟೋನ್ ಎಷ್ಟು ಬರ್ಬೋದು ವೆಯ್ಟ್? 1.8 ನ್ಯೂಟನ್. ಹೀಗೆ ಬೇರೆ ಆಬ್ಜೆಕ್ಟ್ಸ್ಗಳನ್ನ ನಾವು ವೇ ಮಾಡ್ಬೋದು. You can repeat activity 5.10 to 5.12 for the mass scale shown on the left side on the spring balance. 5.13 to measure the mass of an object. ನೀವು ಚಿತ್ರದಲ್ಲಿ ಕೊಟ್ಟಿದ್ದಾರೆ 5.13. ಈ ಸ್ಕೇಲ್ನ ಉಪಯೋಗಿಸ್ಕೊಂಡು ನೀವು ಎಲ್ಲಿವರೆಗೆ ಈ ಒಂದು ಆ್ಯಕ್ಟಿವಿಟಿನ ಎಲ್ಲಿವರೆಗೆ ರಿಪೀಟ್ ಮಾಡ್ಬೋದು, ಮುಂದುವರಿಸ್ಬೋದು, ಪುನರಾವರ್ತಿಸ್ಬೋದು. ಅಂದರೆ 5.10 5.12 ಬರೋವರೆಗೂ ಸಹ ನೀವು ಈ ಸ್ಕೇಲಲ್ಲಿ ವಸ್ತುಗಳನ್ನು ಅಳತೆ ನೋಡ್ಬೋದು. ಇಲ್ಲಿ ಆಯಿತಾ? ಅಲ್ಲಿ ಮೆಷರ್ ಬರೋವರೆಗೂ ಮ್ಯಾಕ್ಸಿಮಮ್ 5.12 5.10 ಇಲ್ಲಿವರೆಗೂ. ತೀರಾ ಹೆವಿ ಬೇಡ, 1.8 ಇಷ್ಟು ಚಿಕ್ಕದು ಮಾತ್ರ ಮಾಡಿದ್ರಲ್ವ. ಮ್ಯಾಕ್ಸಿಮಮ್ಮು ನೀವು ಇದನ್ನು 5.10 5.12ವರೆಗೂ ಈ ಸ್ಕೇಲಲ್ಲಿ
ಮೆಷರ್ ಮಾಡಿ ಅದನ್ನು ವಸ್ತುಗಳನ್ನು ನೋಡ್ಬೋದು. ಸ್ಟೆಪ್ ಫಾರ್ವರ್ಡ್, ಒಂದು ಹೆಜ್ಜೆ ಮುಂದಕ್ಕೆ. ದ ಮಾಸ್ ಆಫ್ ಆನ್ ಆಬ್ಜೆಕ್ಟ್ ಕ್ಯಾನ್ ಬಿ ಮೆಷರ್ಡ್ ಇಂಡೈರೆಕ್ಟ್ಲಿ ಬೈ ಮೆಷರಿಂಗ್ ಇಟ್ಸ್ ವೇಟ್. ಮಾಸ್ ಆಫ್ ಆನ್ ಆಬ್ಜೆಕ್ಟ್, ಯಾವುದೇ ಒಂದು ವಸ್ತುವಿನ ದ್ರವ್ಯರಾಶಿಯನ್ನು ನಾವು ನೇರವಾಗಿ ಅದನ್ನು ಅಳತೆ ಮಾಡೋಕ್ಕಾಗದೆ ಇಂಡೈರೆಕ್ಟಾಗಿ ಮೆಷರ್ ಮಾಡಬೇಕು ಅಂದರೆ ಅದರ ತೂಕ, ದ್ರವ್ಯರಾಶಿಯನ್ನು ಅಳೆಯುವಂಥದ್ದು ಅದರ ತೂಕವನ್ನು ಅಳಿಬೇಕಾಗುತ್ತೆ. ಯೂಸಿಂಗ್ ಎ ಸ್ಪ್ರಿಂಗ್ ಬ್ಯಾಲೆನ್ಸ್, ಯಾವುದನ್ನು ಉಪಯೋಗಿಸ್ಕೊಂಡು, ಈ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಉಪಯೋಗಿಸ್ಕೊಂಡು ನಾವು ವಸ್ತುಗಳ ತೂಕ ಅಥವಾ ಅದರ ದ್ರವ್ಯರಾಶಿ, ಒಂದು ವಸ್ತುವಿನ ದ್ರವ್ಯರಾಶಿಯನ್ನು ಅದರ ತೂಕವನ್ನು ಅಳೆಯಲು ನಾವು ಈ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಬಳಸ್ಬೋದು. ಆರ್ ಬೈ ಕಂಪೇರಿಂಗ್ ಇಟ್ಸ್ ವೆಯ್ಟ್ ವಿತ್ ದ weight of an object of a known mass using a beam balance. ಹಾಗೆ ಕಂಪೇರಿಂಗ್ ವೆಯ್ಟ್ ಆಫ್ ಅನ್ ಆಬ್ಜೆಕ್ಟ್, ತೂಕ ಮತ್ತು ವಸ್ತುವಿನ ತೂಕ ಇವೆರಡರ ನಡುವೆ ಏನಿರುತ್ತೆ ಅದನ್ನು ಏನಂತ ಕರಿತೀವಿ, ಮಾಸ್, ದ್ರವ್ಯರಾಶಿ. ಯೂಸಿಂಗ್ ಎ ಬೀಮ್ ಆಫ್ ಬ್ಯಾಲೆನ್ಸ್ ಅಂತೀವಿ. ಸಿನ್ಸ್ ದ ವೆಯ್ಟ್ ಆಫ್ ಅನ್ ಆಬ್ಜೆಕ್ಟ್ ರಿಮೈನ್ಸ್ ಆಲ್ಮೋಸ್ಟ್ ದ ಸೇಮ್ ಎವ್ರಿವೇರ್ ಆನ್ ದ ಅರ್ತ್. ಸಾಮಾನ್ಯವಾಗಿ ಭೂಮಿಯಲ್ಲಿ ಎಲ್ಲ ಕಡೆಯೂ ಸಹ ಒಂದು ವಸ್ತುವಿನ ತೂಕ ಸಾಮಾನ್ಯವಾಗಿ ಒಂದೇ ಸಮನಾಗಿರುತ್ತದೆ. ಸೊ ಫಾರ್ ಆಲ್ ಪಾರ್ಟಿಕಲ್ ಪರ್ಪಸಸ್ ಇಟ್ ಈಸ್ ಅಕ್ಸೆಪ್ಟಬಲ್ ಟು ವೈಟ್ ಆ್ಯಂಡ್ ಆಬ್ಜೆಕ್ಟ್ ಟು ಫೈಂಡ್ ಇಟ್ಸ್ ಮಾಸ್. ಹಾಗಾಗಿ ನಾವು ಒಂದು ವಸ್ತುವಿನ ತೂಕವನ್ನು ನಾವು ಯಾವಾಗಲೂ ಕಂಡುಹಿಡಬೇಕಾದ್ರೆ ಅದರ ದ್ರವ್ಯರಾಶಿ, ಅದರ ಮುಖ್ಯವಾದ ಒಂದು ಪಾರ್ಟಿಕಲ್ ಪರ್ಪಸ್ ಯಾವಾಗಲೂ ನಾವು ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ, ವಸ್ತುವಿನ ತೂಕದ ಒಂದು ಪಾರ್ಟಿಕಲ್ ಪರ್ಪಸ್ ಅಂದರೆ ಅದನ್ನು ಗುರುತಿಸೋದು ನಾವು ಅದರ ದ್ರವ್ಯರಾಶಿಯಿಂದ, ಗೊತ್ತಾಯ್ತಾ, ಮಾಸಿಂದ ಅದನ್ನು ಫೈಂಡ್ ಮಾಡ್ತೀವಿ, ಗೊತ್ತಾಯ್ತಾ. ಸಿ ನೆಕ್ಸ್ಟ್, ಆಸ್ ವಿ ಹ್ಯಾವ್ ಲರ್ನ್ಡ್ ಅರ್ಲಿಯರ್ ಇನ್ ದ ಚಾಪ್ಟರ್ ಮೆಟೀರಿಯಲ್ಸ್ ಅರೌಂಡ್ ಅಸ್ ಇನ್ ಕ್ಯೂರಿಯಾಸಿಟಿ ಗ್ರೇಡ್ 6, ನಾವೀಗ ಆಲ್ರೆಡಿ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಈ ಒಂದು 6th ಸ್ಟ್ಯಾಂಡರ್ಡ್ ಕ್ಯೂರಿಯಾಸಿಟಿ ಚಾಪ್ಟ್ರಲ್ಲಿ ಮಾಸ್ ಇಸ್ ದ ಅಮೌಂಟ್ ಆಫ್ ಮ್ಯಾಟರ್ ಇನ್ ಆ್ಯನ್ ಆಬ್ಜೆಕ್ಟ್ ಆ್ಯಂಡ್ ಇಟ್ಸ್ ಮೆಷರ್ಡ್ ಇನ್ ಗ್ರಾಮ್ ಆರ್ ಕಿಲೋಗ್ರಾಮ್. ಈ ಪಾಠದಲ್ಲಿ ನಾವು ಕಲಿತಿದ್ವಿ, ಯಾವುದೇ ಒಂದು ವಸ್ತುವಿನ ತೂಕ ಅಥವಾ ದ್ರವ್ಯರಾಶಿಯನ್ನು ನಾವು ಅಳತೆ ಮಾಡಬೇಕಾದ್ರೆ ಗ್ರಾಮ್ ಅಥವಾ ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡಲಾಗುತ್ತದೆ. ಇಟ್ಸ್ ವ್ಯಾಲ್ಯೂ ರಿಮೈನ್ಸ್ ದ ಸೇಮ್ ಅಟ್ ಎವ್ರಿ ಪ್ಲೇಸಸ್. ಈ ಒಂದು ವಸ್ತುವಿನ ದ್ರವ್ಯರಾಶಿ ಅಥವಾ ಅದರ ತೂಕ ಎಲ್ಲ ಸ್ಥಳಗಳಲ್ಲೂ ಒಂದೇ ರೀತಿಯಾಗಿರುತ್ತೆ. ವೆಯ್ಟ್ ಆನ್ ದ ಅದರ್ ಹ್ಯಾಂಡ್, ಅದರ ತೂಕ ಮತ್ತೊಂದು ಕಡೆ ಅದರ ತೂಕವು ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ವಿತ್ ವಿಚ್ ದ ಅರ್ತ್ ಆರ್ ಅದರ್ ಪ್ಲಾನೆಟ್ ಪುಲ್ಸ್ ಆನ್ ಆಬ್ಜೆಕ್ಟ್. ನಮ್ಮ ಭೂಮಿಯಲ್ಲಿ ಆ ಒಂದು ವಸ್ತುವಿನ ತೂಕವು ಆ ವಸ್ತುವಿನ ಗ್ರಾವಿಟೇಷನ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ತಳ್ಳಲ್ಪಟ್ಟ ಮತ್ತೊಂದು ಅನದರ್ ತೂಕ ಆಗಿರುತ್ತೆ. ಆದರೆ ಬೇರೆ ಅನದರ್ ಪ್ಲಾನೆಟಲ್ಲಿ ಬೇರೆ ಇರುತ್ತೆ. ಆ ಬೇರೆ ಪ್ಲಾನೆಟಲ್ಲಿ, ಈಗ ನಮ್ಮ ಭೂಮಿ ಮೇಲೆ ಎಲ್ಲೋದ್ರೂ ಒಂದು ವಸ್ತುವಿನ ತೂಕ ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಒಂಥರ, ಮೈಸೂರಲ್ಲಿ ಒಂಥರ, 1 kg ಉಪ್ಪು ಅಥವಾ 1 kg ಫ್ರೂಟ್ಸು ಏನು ಚೇಂಜ್ ಆಗೋಲ್ಲ. ಆದರೆ ಬೇರೆ ಪ್ಲಾನೆಟ್ಗೆ ಹೋದ್ರು ಅಂದ್ಕೊಳ್ಳಿ, ನಮ್ಮ ಭೂಮಿಯಲ್ಲಿ ಗ್ರಾವಿಟೇಷನಲ್ ಫೋರ್ಸು ಎಲ್ಲ ಕಡೆ ಒಂದೇ. ಆ ಭೂಮಿಯ ಗುರುತ್ವಾಕರ್ಷಣ ಬಲ ಯಾವ ರೀತಿ ತಳ್ಳಲ್ಪಡುತ್ತೋ ಅದರಂತೆ ಒಂದು ವಸ್ತುವಿನ ತೂಕ ಇರುತ್ತೆ. ಆದರೆ ಬೇರೆ ಪ್ಲಾನೆಟ್ಗೆ ಹೋದ್ರು ಅಂತ ಆದರೆ ಈ ಪ್ಲಾನೆಟಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಬಲ ಎಷ್ಟಿರುತ್ತೋ ಅದಕ್ಕೆ ತಕ್ಕ ಹಾಗೆ ವಸ್ತುವಿನ ತೂಕ ಇರುತ್ತೆ. ಭೂಮಿಯಲ್ಲಿದ್ದಷ್ಟೇ ತೂಕ 1 kg ಆ್ಯಪಲ್ಲು ಮೂನಲ್ಲೂ ಇರಬೇಕು ಅಂತಿಲ್ಲ. ಅದು ಕಡಿಮೆನೂ ಆಗ್ಬೋದು, ಅರ್ಧ kgನೂ ಬರ್ಬೋದು, 3/4 kgನೂ ಬರ್ಬೋದು, ಅಥವಾ 2 kgನೂ ಜಾಸ್ತಿನೂ ಆಗ್ಬೋದು. ಅದಾಯ್ತಾ. ಆಯಾ ಪ್ಲಾನೆಟ್ಗೆ, ಅನದರ್ ಪ್ಲಾನೆಟ್ ಅರ್ತ್ ಬಿಟ್ಟು ಇತರ ಗ್ರಹಗಳಲ್ಲಿ ಅದರ ತೂಕ ಆ ಗ್ರಹದ ಒಂದು ಗುರುತ್ವಾಕರ್ಷಣ ಬಲಕ್ಕೆ ಹೊಂದಿಕೆ ಆಗುತ್ತೆ. ಸಿನ್ಸ್ ಗ್ರಾವಿಟೇಷನಲ್ ಫೋರ್ಸ್ ಕ್ಯಾನ್ ವೇರಿ ವೆರಿ ಸ್ಲೈಟ್ಲಿ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆನ್ ದ ಅರ್ತ್. ಹಾಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಗುರುತ್ವಾಕರ್ಷಣ ಬಲ ಅನ್ನೋದು ಸ್ವಲ್ಪ ವ್ಯತ್ಯಾಸವಾಗಿ ಇರುತ್ತದೆ. ಅಂದರೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ, ಗ್ರಹಗಳಲ್ಲಿ ಎಲ್ಲ ಗ್ರಹಗಳಲ್ಲೂ ಈ ಸೌರಮಂಡಲದಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಎಲ್ಲ ಗ್ರಹಗಳಲ್ಲೂ ಒಂದೇ ರೀತಿ ಇರಲ್ಲ. ಅರ್ಥ ಆಗ್ತಿದೆಯಾ? ಒಂದು ಗ್ರಹದಿಂದ, ಇಲ್ಲಿ ನೋಡಿ, ಆ್ಯಂಡ್ ಕ್ಯಾನ್ ಬಿ ವೆರಿ ಡಿಫ್ರೆಂಟ್ ಆನ್ ಡಿಫ್ರೆಂಟ್ ಪ್ಲಾನೆಟ್ಸ್. ಅಂದರೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಅದರಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಬಲವೇನಾಗಿರುತ್ತೆ, ಭಿನ್ನವಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಗ್ರಾವಿಟೇಷನಲ್ ಫೋರ್ಸ್ ಕ್ಯಾನ್ ವೇರಿ ವೆರಿ ಸ್ಲೈಟ್ಲಿ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆನ್ ಅರ್ತ್. ಅಂದರೆ ಭೂಮಿಗೆ ಹೋಲಿಸಿದರೆ ಇತರ ಗ್ರಹಗಳಲ್ಲಿ ಗುರುತ್ವಾಕರ್ಷಣ ಬಲವು ಒಂದು ಗ್ರಹಗಳಿಗಿಂತ ಮತ್ತೊಂದು ಗ್ರಹದಲ್ಲಿ ಗುರುತ್ವಾಕರ್ಷಣ ಬಲ ಭಿನ್ನವಾಗಿರುತ್ತದೆ. ಸ್ವಲ್ಪ ಸ್ಲೈಟಾಗಿ ವೇರಿ ಇರುತ್ತೆ. ಇಲ್ಲಿ ಇದ್ದಷ್ಟು ತೂಕ ಇನ್ನೊಂದು ಪ್ಲಾನೆಟ್ಗೆ ಅದನ್ನೇ ತೆಗೆದುಕೊಂಡೋದ್ರೆ ಅಷ್ಟೇ ತೂಕ ಬರದೇ ಇರ್ಬೋದು, ಸ್ವಲ್ಪ
ವ್ಯತ್ಯಾಸವನ್ನು ವೇರಿ ಇರುತ್ತೆ. ವೆಯ್ಟ್ ಕ್ಯಾನ್ ಚೇಂಜ್ ಬಟ್ ಮಾಸ್ ಡಸ್ ನಾಟ್. ವೆಯ್ಟ್ ತೂಕ ಮಾತ್ರ ಬದಲಾಗುತ್ತೆ, ಆದರೆ ದ್ರವ್ಯರಾಶಿ ಬದಲಾಗಲ್ಲ. ಈಗ 1 kg ಆ್ಯಪಲ್ಗೆ 1 kg ಆ್ಯಪಲ್ ಅಂದರೆ ಅದು 5 to 6 ಆ್ಯಪಲ್ ಬಂದಿರುತ್ತೆ ಅಂದ್ಕೊಳ್ಳಿ, ಅರ್ಥ ಆಯ್ತಾ? ಅದು 1 kg ಅಂತ ನಮ್ಮ ಭೂಮಿಯಲ್ಲಿ ಇರುತ್ತೆ, 1 kg ಇದು. ಅದೇ ನೀವು ಮೂನು ಅಥವಾ ಬೇರೆ ಪ್ಲಾನೆಟ್ ಸ್ಯಾಟರ್ನ್ ಈ ಥರ ತೆಗೆದುಕೊಂಡ್ರೆ 1 kg ಆ್ಯಪಲು 3/4 kg ಬರ್ಬೋದು, ಅರ್ಥ ಆಯ್ತಾ? 1/4 ಬರ್ಬೋದು. ಆದರೆ ಆ್ಯಪಲ್ಲೇ ಎಷ್ಟಿರುತ್ತೆ, 1 kg ಇರ್ತಕ್ಕಂಥ ಆ್ಯಪಲ್ದು ಮಾಸ್ ದ್ರವ್ಯರಾಶಿ 5 to 6 ಇರುತ್ತಲ್ಲ, ಅಲ್ಲೋದ್ರೆ ಇಲ್ಲಿ 1 kg 5 to 6 ಇತ್ತು ಅಂದ ತಕ್ಷಣ 3/4 kg ಏನು ನಮ್ಮ ಕಡೆ ಆದರೆ ಭೂಮಿಯಲ್ಲಿ 4 to 5 ಬರಬೇಕು ಅಥವಾ 3 to 4 ಆ್ಯಪಲ್ ಬರಬೇಕು ಅಲ್ವಾ? ಆ ಥರ ಆಗಲ್ಲ. ಇಲ್ಲಿ ಏನಾಗುತ್ತೆ, ವೆಯ್ಟ್ ಮಾತ್ರ ಬದಲಾಗುತ್ತೆ. 1 kg ಆ್ಯಪಲ್ ಇದ್ದಿದ್ದು ಭೂಮಿ ಮೇಲೆ 5 ರಿಂದ 6 ಆ್ಯಪಲ್ ಇರುತ್ತೆ. ಅದೇ 1 kg ಆ್ಯಪಲ್ನ ನೀವು ಇತರ ಪ್ಲಾನೆಟ್ಗೆ, ಬೇರೆ ಪ್ಲಾನೆಟ್ಗೆ ತೆಗೆದುಕೊಂಡು ಹೋದರೆ ಅದರ ವೆಯ್ಟು 1 kg ಇದ್ದಿದ್ದು 3/4 kg ಅಥವಾ ಅರ್ಧ kg ಬರುತ್ತೆ. ಅದರ ಮಾಸ್ ದ್ರವ್ಯರಾಶಿ ಇರುತ್ತಲ್ಲ, ಆ್ಯಪಲ್ಗಳ ಸಂಖ್ಯೆ ಅದು ವೇರಿ ಇರಲ್ಲ, ವ್ಯತ್ಯಾಸ ಇರಲ್ಲ. ಅರ್ಥ ಆಗ್ತಿದೆಯಾ? ವೆಯ್ಟ್ಗೂ ಮಾಸ್ಗೂ ಇರ್ತಕ್ಕಂಥದ್ದು ರಾಶಿಗೆ. ಸೊ a step further, a gravitational force of different planets on an object is different. ಹಾಗಾದರೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಗುರುತ್ವಾಕರ್ಷಣ ಬಲ ಅನ್ನೋದು ಒಂದಕ್ಕಿಂತ ಒಂದು ವ್ಯತ್ಯಾಸವನ್ನು ಹೊಂದಿರುತ್ತೆ. Thus, the weight of an object is different on different planets as shown in the following table, even though its mass remains the same. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಟೇಬಲಲ್ಲಿ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಇರ್ತಕ್ಕಂತಹ ವೆಯ್ಟ್, ತೂಕದ ಗ್ರಾವಿಟೇಷನಲ್ ಫೋರ್ಸಿಂದ ಅವುಗಳ ತೂಕದ ಒಂದು ಅಳತೆಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲವೂ ಆ ತೂಕ ವೇರಿ ಇರುತ್ತೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ, ಆದರೆ ಮಾಸ್ ಮಾತ್ರ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಸಿ ಪ್ಲಾನೆಟ್ ಅರ್ಥಲ್ಲಿ 1 kg ಮಾಸ್ ದ್ರವ್ಯರಾಶಿ 1 kgನೇ, ಮೂನಲ್ಲೂ 1 kgನೇ, ಮಾರ್ಸಲ್ಲೂ 1 kg ಆ್ಯಪಲ್ಲೇ ತೆಗೆದುಕೊಂಡು ಹೋಗಿದ್ದಾರೆ, ವೀನಸಲ್ಲೂ 1 kg ಆ್ಯಪಲ್, ಜುಪಿಟರಲ್ಲೂ 1 kg ಆ್ಯಪಲ್. ಅದರ ವೆಯ್ಟ್, ಅದರ ತೂಕ ಎಷ್ಟು ಬರುತ್ತೆ? ಭೂಮಿಲಿ ಎಷ್ಟಿದೆ? 10 ನ್ಯೂಟನ್ ಇದೆ 1 kg ಆ್ಯಪಲು ಏನೋ 1 kg ಯಾವುದೇ ಆಬ್ಜೆಕ್ಟ್ ಇರ್ಬೋದು, 1 kg ವಸ್ತುನ ತೆಗೆದುಕೊಂಡು ಹೋದರೆ ಭೂಮಿಯಲ್ಲಿ ಅದರ ವೆಯ್ಟ್ ಎಷ್ಟಿದೆ? 10 ನ್ಯೂಟನ್ ಇದೆ. ಅದೇ ಮೂನಲ್ಲಿ 1 kg ವಸ್ತುನ ತೆಗೆದುಕೊಂಡು ಹೋದರೆ ಅದರ ವೆಯ್ಟ್ ಎಷ್ಟಿದೆ? 1.6 ನ್ಯೂಟನ್ ಇದೆ. ಅರ್ಥ ಆಯ್ತಾ? ಹಾಗೆ ಕಡಿಮೆ ಆಯಿತು ನೋಡಿ ತುಂಬ. ಮಾರ್ಸಲ್ಲಿ, ಮಂಗಳ ಗ್ರಹದಲ್ಲಿ 1 kg ವಸ್ತು ಮಂಗಳ ಗ್ರಹನ ತೆಗೆದುಕೊಂಡೋದ್ರೆ ಅದರ ತೂಕ ಎಷ್ಟಿದೆ? 3.8 ನ್ಯೂಟನ್ ಇದೆ. ಅದೇ ರೀತಿ ವೀನಸ್ಸಲ್ಲಿ, ಶುಕ್ರ ಗ್ರಹದಲ್ಲಿ 1 kg ವಸ್ತುವನ್ನು ತೆಗೆದುಕೊಂಡೋದ್ರೆ ಅದರ ತೂಕ ಎಷ್ಟಿರುತ್ತೆ? 9 ನ್ಯೂಟನ್. ಇದಕ್ಕಿಂತ ಸ್ವಲ್ಪ ಒಂದು ಕಡಿಮೆ ಇರುತ್ತೆ, ಅರ್ಥಕ್ಕಿಂತ ವೀನಸ್ಸಲ್ಲಿ 1 ನ್ಯೂಟನ್ ಕಡಿಮೆ ಇರುತ್ತೆ. ಅದೇ ರೀತಿ ಜುಪಿಟರ್, ಗುರು ಗ್ರಹದಲ್ಲಿ ನೋಡಿ ಎಷ್ಟು ಜಾಸ್ತಿ ಇದೆ. ಇಲ್ಲಿ 10 ವೆಯ್ಟ್, ಇಲ್ಲಿ 1 kg ವಸ್ತುವನ್ನು ಜುಪಿಟರ್ಗೆ ನೀವು ತೆಗೆದುಕೊಂಡೋದ್ರೆ 1 kg ಆ್ಯಪಲೋ 1 kg ಅಕ್ಕಿನೋ 1 kg ರಾಗಿನ ಅದು ಎಷ್ಟು ವೆಯ್ಟ್ ಬರುತ್ತೆ ಅಂದರೆ ಜುಪಿಟರಲ್ಲಿ 25.4 ನ್ಯೂಟನ್ ಅಷ್ಟು ತೂಕವನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಫರ್ದರ್ ಹೆಚ್ಚು ಮುಂದಕ್ಕೆ, ಇನ್ ಎವ್ರಿಡೇ ಲೈಫ್ ಪರ್ಟಿಕ್ಯುಲರ್ಲಿ ಫಾರ್ ದ goods we commonly use, we are more interested in the amount of matter in an object's mass rather than the force applied by the earth upon its weight. ಪ್ರತಿದಿನ ನಮ್ಮ ನಿತ್ಯ ಜೀವನದಲ್ಲಿ ಕಾಮನ್ ಆಗಿ ಸಾಮಾನ್ಯವಾಗಿ ನಾವು ಈ ರೀತಿಯ ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು, ತುಂಬ ಕುತೂಹಲಕಾರಿಯಾದಂತಹ ಆಸಕ್ತಿದಾಯಕವಾದಂಥದ್ದು ಅಂದರೆ ಅಮೌಂಟ್ ಆಫ್ ಮ್ಯಾಟರ್ ಇನ್ ಆನ್ ಆಬ್ಜೆಕ್ಟ್, ಒಂದು ವಸ್ತುವಿನ ದ್ರವ್ಯರಾಶಿ, ಹಾಗೆ ಅದರ ಜೊತೆಗೆ ಅದಕ್ಕೆ ಇರ್ತಕ್ಕಂತಹ ಅದ್ರ ಮೇಲೆ ಆಗ್ತಕ್ಕಂತಹ ಬಲದ ಪ್ರಯೋಗ, ಅರ್ಥ ಪಾನ್ ಅದರ ಮತ್ತು ಭೂಮಿಯ ಮೇಲೆ ಅದರ ತೂಕ ಅಲ್ವಾ. However, though, while the units of mass are used instead of the term mass, the term weight is typically used. ಆದರೆ ನಾವು ಸಾಮಾನ್ಯವಾಗಿ ಯೂನಿಟ್ ಆಫ್ ಮಾಸ್ ಯೂಸ್ ಮಾಡ್ತೀವಿ, ಆದರೆ ಇನ್ಸ್ಟೆಡ್ ಆಫ್ ಟರ್ಮ್ ಮಾಸ್ ನಾವು ಮಾಸ್ ಬದಲಾಗಿ ದ್ರವ್ಯರಾಶಿಯ ಬದಲಾಗಿ ನಾವು ಉಪಯೋಗಿಸ್ತಕ್ಕಂಥ ತೂಕಕ್ಕೆ ಉಪಯೋಗಿಸ್ತಕ್ಕಂತಹ ವರ್ಡ್ ಯಾವುದು? ಟಿಪಿಕಲ್ ಆಗಿ ನಾವು ಸಾಮಾನ್ಯವಾಗಿ ತೂಕವನ್ನು ಅಳತೆ ಮಾಡಿದ್ರೆ ವೆಯ್ಟ್, ತೂಕ ಅಂತಲೇ ಬಳಸ್ತೀವಿ, ದ್ರವ್ಯರಾಶಿ ಅಂತ ಯಾರು ಕಲಿಯಲ್ಲ. ಒಂದು ವಸ್ತುವಿನ ತೂಕ ಅಂತೀವಿ ಹೊರತು ಮಾಸ್ ಅಂತ ಕಲಿಯ. ವೆಯ್ಟ್, ವಾಟ್ ಈಸ್ ದ ವೆಯ್ಟ್ ಆಫ್ ಆ್ಯಪಲ್, ವಾಟ್ ಈಸ್ ದ ವೆಯ್ಟ್ ಆಫ್ ಟೇಬಲ್ ಅಂತೀವಿ ಹೊರತು ವಾಟ್ ಈಸ್ ದ ಮಾಸ್ ಅಂತ ಕಲಿಯಲ್ಲ. ವೆಯ್ಟ್ ಅಂತೇಳಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಸೆಡ್ ದಟ್ ದ ವೆಯ್ಟ್ ಆಫ್ ದ ವೀಟ್ ಬ್ಯಾಗ್ ಈಸ್ 10 kg. ಅದೇ ಇಲ್ಲಿ ಹೇಳಿದ್ದಾರೆ
ಬಿಕಾಸ್ ಉದಾಹರಣೆಗೆ ಒಂದು ಗೋಧಿಯ ಚೀಲವು 10 kgಯನ್ನು ಹೊಂದಿದೆ. ಒಂದು 10 kg ಗೋಧಿಯು ಎಷ್ಟು ತೂಕ ಹೊಂದಿದೆ? ಗೋಧಿ ಬ್ಯಾಗ್ ಇರುತ್ತೆ, ಒಂದು ಗೋಧಿ ಇರ್ತಕ್ಕಂಥ ಬ್ಯಾಗು. ಅದರ ತೂಕ ಎಷ್ಟು? ವೆಯ್ಟ್ ಅಂತ ಬಳಸ್ತೀವಿ. ದ ಮಾಸ್ ಆಫ್ ವೀಟ್ ಬ್ಯಾಗ್ ಅಂತ ಇಲ್ಲಿ ಬಳಸಲ್ಲ. ಆಯ್ತಾ? ಗೋಧಿಯ ದ್ರವ್ಯರಾಶಿಯ ತೂಕ ಅಂತ ಬಳಸಲ್ಲ, ಗೋಧಿಯ ತೂಕ 10 kg ಎಂದು ಬಳಸಲಾಗುತ್ತದೆ. ಬಟ್ ಇನ್ ಸೈಂಟಿಫಿಕ್ ಯೂಸ್, ಆದರೆ ವೈಜ್ಞಾನಿಕವಾಗಿ ಇದನ್ನು ಬಳಸಬೇಕಾಗಿರೋದು ದಿಸ್ ಈಸ್ ನಾಟ್ ಕರೆಕ್ಟ್, ಇದು ಸರಿಯಾದ ಕ್ರಮವಲ್ಲ. ಅಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಯೂಸ್ ದ ಕರೆಕ್ಟ್ ಟರ್ಮ್ ವಿತ್ ದೇರ್ ಕರೆಕ್ಟ್ ಯೂಸ್. ಸರಿಯಾದ ಒಂದು ಮಿನಿಟ್ ಅಲ್ಲಿ ನಾವು ಇದನ್ನು ಬಳಸಬೇಕು ಅಂದ್ರೆ, ಈವನ್ ಇಫ್ ಎವ್ರಿ ಡೇ ಲ್ಯಾಂಗ್ವೇಜ್ ಇಸ್ ಮೋರ್ ಕ್ಯಾಶುಯಲ್, ನಾವು ಪ್ರತಿನಿತ್ಯ ನಮ್ಮ ಕ್ಯಾಶುಯಲ್ ಆಗಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂತಹ ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ಏನಿರುತ್ತೆ ಅದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ನಾವು ಬಳಸ್ತೀವೋ ಅದೇ ಅದರ ಬಳಕೆಗೆ ಬರುತ್ತದೆ. ಆದರೆ ಇದು ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ನಾವು ಬಳಸ್ತಕ್ಕಂಥ ಪದ ಸರಿಯಾಗಿಲ್ಲ. ಆದರೆ ಕ್ಯಾಶುಯಲ್ ಆಗಿ ನಾವು ಎಲ್ಲರೂ ಮಾತನಾಡೋದ್ರಿಂದ ಬಳಸ್ತಕ್ಕಂಥ ಪದ ಅದು ತೂಕ ಎಂಬುದಾಗಿ ಬಂದಿದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲೋಟಿಂಗ್ ಆ್ಯಂಡ್ ಸಿಂಕಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಡೌಟ್ಸ್ ಇರ್ತಕ್ಕ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. 2 or 3 ಟೈಮ್ ಆಡಿಯೋನ ಕೇಳಿ, ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಕರಿತೀನಿ. ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಮೆಷರಿಂಗ್ ವೇಟ್ ಯೂಸಿಂಗ್ ಎ ಸ್ಪ್ರಿಂಗ್ ಬ್ಯಾಲೆನ್ಸ್, ಈ ಟೇಬಲ್ನ ಬರೀರಿ. ಹಾಗೆ write a short note on a mass of an object can be measured by measuring its mass of an object by measuring its weight using balance spring. ಇದ್ರ ಬಗ್ಗೆ ಬರೀರಿ. ಹಾಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೇಟ್ ಆ್ಯಂಡ್ ಮಾಸ್? ಇದನ್ನ ಇಲ್ಲೇ ಸಿಗುತ್ತೆ ನಿಮ್ಗೆ ಆನ್ಸರು, ಇಲ್ಲಿ ಹುಡುಕಿ ಇದಕ್ಕೆ ಆನ್ಸರ್ ಸಿಗುತ್ತೆ. What is the measurement of mass? Mass is the amount of matter in an object and it measured by gram. What is the measurement of mass? ಅಂದ್ರೆ ಸಿಂಪಲ್ ಗ್ರಾಮ್ ಅಂತ, ಗ್ರಾಮ್ ಆರ್ ಕಿಲೋಗ್ರಾಮ್, kg ಅಂತ ಬರೀರಿ. Write the symbol of gram and kilogram, g and kg. Why the of weight can change but mass does not? ಮಾತ್ರ ಚೇಂಜ್ ಆಗುತ್ತೆ, ಯಾಕೆ ಮಾಸ್ ಚೇಂಜ್ ಆಗಲ್ಲ? ಯಾಕೆ ಹೇಳಿ? ಬಿಕಾಸ್ ದ ಗ್ರಾವಿಟೇಷನ್ ಫೋರ್ಸ್ ಕ್ಯಾನ್ ಬಿ ವೇರಿ. ಇಲ್ಲಿಂದ ಆನ್ಸರ್ ಸಿಗುತ್ತೆ ಅದಕ್ಕೆ. ಹಾಗೆ ಇದನ್ನು ಬರೀರಿ. ರೈಟ್ ದ ಗ್ರಾವಿಟೇಷನ್ ಫೋರ್ಸ್ ಆಫ್ ಡಿಫರೆಂಟ್ ಪ್ಲಾನೆಟ್ ಆನ್ ಆನ್ ಆಬ್ಜೆಕ್ಟ್ ಇನ್ ಪ್ಲಾನೆಟ್. What is the scientific use and correct way of using the term mass? The term weight is typically mass. Okay, idu weight of an weight, idu correct way. Idin bari. Okay, it is within our questions. Okay my dear student, thank you.